ಸೂಜಿ ಸೂಜಿ ಏನ್ರಿ ಯಾಕೆ ಬಂದಿದ್ದು? ಊಟಕ್ಕೂ ಬರ್ಲಿಲ್ವಲ್ಲ? ಅಲ್ಲ ನಾನು ಹೋಗೋ ಟೈಮ್ಗೆ ನೀನು ಬತ್ತಿದ್ದೆ ತಾನೇ, ಇವತ್ತು ಯಾಕೆ ಬರಲಿಲ್ಲ? ಅಮ್ಮಯ್ಯ ಅವಳು ಉಪ್ಪಿನಕಾಯಿ ಮಾಡ್ತಾ ಇದ್ದಾಳೆ, ಏನೋ ಆರ್ಡರ್ ಜಾಸ್ತಿ ಐತಂತೆ, ಸೀತಾ ಬೇರೆ ಬಂದಿಲ್ಲ, ಅವಳನ್ನ ಕಳ್ಸೋಗಪ್ಪ ಅಂತ ಅಂತು. ಮೊದಲು ಹೋಗಿ ಊಟ ಮಾಡೋಗು. ಅಯ್ಯೋ, ಊಟ ಮಾಡ್ಕೊಂಡು ಕುತ್ಕೊಂಡ್ರೆ ಕೆಲಸ ಆಗಲ್ಲ ಕಣ್ರಿ. ಬೇಗ ಹಾಕ್ಬೇಕು ಉಪ್ಪಿನಕಾಯಿಗೆ. ಸೀತಾ ಬೇರೆ ಇಲ್ಲ, ನನಗಂತೂ ಏನು ಮಾಡಬೇಕು ಅಂತಾನೇ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಒಬ್ರನ್ನ ಕರ್ಕೊಂಡಿದ್ರೆ ಚೆನ್ನಾಗಿರೋದು. ಅಯ್ಯೋ, ಯಾರನ್ನ ಯಾಕೆ ಕರ್ಕಂತೀಯ? ನಮ್ಮಮ್ಮ ಏನ ಐತಲ್ಲ, ಕರ್ಕೋ, ಏನಾದರೂ ಸಹಾಯ ಮಾಡುತ್ತೆ. ಮತ್ತೇನು ಬಂದಿದ್ರು, ಆದರೆ ಅವ್ರಿಗೆ ಎಲ್ಲ ಕೆಲಸ ಗೊತ್ತಿಲ್ಲ. ಏನೋ ಪ್ಯಾಕಿಂಗ್ ಮಾಡು ಅಂತಂದರೆ ಮಾಡ್ತಾರೆ, ಆದರೆ ಅದ್ರಾಗೂ ಒಟ್ಟು ತೂಕ ಎಲ್ಲ ಸರಿಯಾಗಿ ನೋಡಕ್ಕೆ ಬರಲ್ಲ ಅಲ್ವಾ, ಒಂದೊಂದು ಪ್ಯಾಕಿಗೆ ಎಷ್ಟು ತುಂಬಬೇಕು ಅಂತ. ಅದಕ್ಕೆ ಆದರೆ ಈಗ ಬಂದು ಎಲ್ಲ ಕೊಯ್ಕೊಟ್ಟು ಹೋದರು. ಮಾವಿನಕಾಯಿನ ಎಲ್ಲ ಕೊಯ್ಕೊಟ್ಟು ಹೋದ್ರು ಅವರು. ಆದರೆ ಈ ಮಿಕ್ಕಿರೋ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕಲ್ಲ, ಅದೇ ನನಗೆ ಟೆನ್ಷನ್ ಆಗ್ತೈತಿ, ಏನು ಮಾಡೋದು ಅಂತ. ಹೌದಾ, ನಾನು ಬರಲ್ಲ ಮಾಡೋಕ್ಕೆ? ನೀವಾ? ಅಯ್ಯೋ, ಅಲ್ಲ, ಹೆಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ, ಇನ್ನು ನೀವು ಬಂದು ಏನು ಮಾಡ್ತೀರಾ? ಏನು ಬೇಡ, ನೀವು ಅಂಗಡಿ ನೋಡ್ಕೊ ಹೋಗಿ. ಸುಮ್ಮನೆ ಬಂದು ಇಲ್ಲೂ ಕೆಲಸ ಆಗಲ್ಲ ಅಲ್ಲೂ ಕೆಲಸ ಆಗಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಅಂಗಡಿ ಬೀಗ ಹಾಕೊಂಡು ಹೋದ್ರೆ ಇವ್ರು ನೋಡು ಎಷ್ಟು ದಿಮಾಕಿರೋರು, ಮಂತಾಗಿದ್ರು ಅಂಗಡಿ ಬೀಗ ಹಾಕ್ಯವ್ರೆ ಅಂತಾರೆ. ನಿಮ್ಗೆ ಅದು ಅಲ್ಲದೆ ಅತ್ತೆಗೆ ಎಷ್ಟೋ ಅಷ್ಟು ಕೆಲಸನಾದ್ರೂ ಬರುತ್ತೆ, ನಿಮ್ಗೇನು ಗೊತ್ತು? ಹೌದಾ, ಮತ್ತೆ ಈಗ ಆರ್ಡ್ರು ಹೆಂಗೆ ಮುಗಿಸ್ತೀಯ ನೀನು? ಇನ್ನೊಂದು ವಾರನೇ ಟೈಮ್ ಇರೋದು ಅಲ್ವಾ? ತುಂಬ ಆರ್ಡ್ರ್ ಐತೆ ಅಂತ ಹೇಳ್ತಾ ಇದೆಯಾ, ನೀನೊಬ್ಬಳೇ ಹೆಂಗೆ ಮಾಡ್ತೀಯಾ? ಯಾರನ್ನಾದ್ರೂ ಕರ್ಕೋ. ಯಾರನ್ನು ಕರ್ಕೊಳ್ಳೋದು? ಚೆನ್ನಾಗಿ ಉಪ್ಪಿನಕಾಯಿ ಮಾಡೋಕೆ ಬರೋರು, ಒಂದು ಸ್ವಲ್ಪ ಓದೋ ಬರ ತಿಳಿದಿರೋರು ಅಂದರೆ ಯಾರಿದ್ದಾರೆ ಹೆಣ್ಮಕ್ಳು? ಯಾರೂ ಇಲ್ವಲ್ಲ. ಕಾಂತ ಕಾಂತ, ಏನಾಯ್ತು? ಏನೋ ಗಾಬರಿ ಆಗಿರಂಗಿದ್ದೀರಾ ಇಬ್ರು? ಏನೋ ಉಪ್ಪಿನಕಾಯಿ ಆರ್ಡ್ರು ಮುಗ್ಸೋಕ್ಕಾಗಲ್ಲ ಅಂತ ಏನೋ ಹೇಳ್ತಾ ಇದೆಯಾ, ಏನಾಯ್ತು? ಏನೂ ಇಲ್ಲ ಅಣ್ಣ, ಇನ್ನೊಂದು ವಾರದೊಳಗಡೆ ಈಗ ಕೊಟ್ಟಿರೋ ಆರ್ಡ್ರನ್ನ ಅವ್ರಿಗೆ ಕಳಿಸ್ಬೇಕು. ಆದರೆ ಇದೇ ಟೈಮ್ನಾಗೆ ಆ ಸೀತಾ ಬೇರೆ ಉಪ್ಪಿನಕಾಯಿ ಮಾಡೋಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಅವ್ರ ಅತ್ತೆ ಏನೋ ಹೋಗ್ಬಾರ್ದು ಅಂತ ಹೇಳಿದಾರಂತೆ. ಅದಕ್ಕೆ ಈಗ ಸೂಜಿ ಒಬ್ಬಳೆ ಹೆಂಗೆ ಮುಗಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೀತಾನ ಯಾಕೆ ಬರಲಿಲ್ಲ ಸೂಜಿ? ಏನೋ ಗೊತ್ತಿಲ್ಲ, ಅವ್ರ ಅತ್ತೆಗೇನೋ ಹೊಟ್ಟೆ ಉರಿ ಅನ್ಸುತ್ತೆ ನನ್ನ ಹತ್ರ ಕೆಲಸ ಮಾಡೋದು. ಅದಕ್ಕೇನೆ ಬೇಡ, ಅವಳ ಹತ್ರ ಏನು ಕೆಲಸ ಮಾಡೋದು, ನೀನು ಹೋಗ್ಬೇಡ, ನೀನು ಮನೆ ಕೆಲಸ ಮಾಡ್ಕೊಂಡಿರು, ನಾನೇ ಕೂಲಿ ಹೋಗ್ತೀನಿ ಅಂತ ಹೇಳೈತಂತ ಅವ್ರ ಅತ್ತೆ. ಅದಕ್ಕೆ ಇನ್ನೇನು ಮಾಡೋದು, ಅವ್ರ ಗಂಡನೂ ಹಂಗೆ ಅನ್ನಂತೆ ರಾಗುನು. ಅದಕ್ಕೆ ಸುಮ್ಮನೆ ಆದ್ಲು, ಇನ್ನೇನು ಮಾಡೋಕ್ಕಾಗುತ್ತೆ? ಹೌದಾ, ಸರಿ ಇರು, ನಾನೇನೆ ಆ ದುರ್ಗಮ್ಮ ಐತಲ್ಲ ಆ ಅಕ್ಕನ ಹತ್ರ ನಾನೇ ಮಾತಾಡಿ ಸೀತನ ಕಳಿಸ್ತೀನಿ ಇರು. ಮಾವ ಬೇಡ, ಅವರು ಅವ್ರ ಅತ್ತೆ ಸುಮ್ಮನೆ ಜಗಳ ಮಾಡ್ತಾರೆ. ಆಮೇಲೆ ಸುಮ್ಮನೆ ನೀವು ಹೋಗಿ ಅವ್ರು ಆಮೇಲೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೊತಾರೆ, ಸೀತನ ಮೇಲೆ ಸಿಟ್ಟು ಮಾಡ್ಕೊತಾರೆ. ನೋಡು, ಇವ್ರನ್ನೆಲ್ಲ ಹೇಳ್ಕಳಿಸಿ ಉಪ್ಪಿನಕಾಯಿ ಮಾಡಕ್ಕೆ ಹೋಗಕ್ಕೆ ಏನೇನೋ ಮಾಡ್ತಾಳೆ ಅಂತಾನ. ಬೇಡ ಬೇಡ. ಹೌದಣ್ಣ, ಬೇಡ ಬಿಡು. ನಾವೇ ಹೆಂಗೋ ಮಾಡ್ಕೊಂತೀವಿ. ಹೆಂಗೋ ಮಾಡ್ಕೊಂತೀರಾ? ನಿನಗೆ ಮಾಡಕ್ಕೆ ಬರುತ್ತಾ? ನೀನು ಮಾಡ್ತಿದ್ಯಾ? ಚಿಕ್ಕಮ್ಮ ಗೊತ್ತಿಲ್ವಾ? ಅಯ್ಯೋ ಮಾವ, ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ. ನಾನು ಸೀತಾನು ಅಲ್ಲಿಂದ ಕಲ್ತ್ಕೊಂಡಿದ್ದಲ್ಲ, ಹಂಗಾಗಿ ಇಬ್ರು ಸೇರ್ಕೊಂಡು ಮಾಡ್ತಿದ್ವಿ. ಈಗ ಅತ್ತೆಗೇನೋ ಕೊಯ್ಕೊಡ್ತಾರೆ, ಇಲ್ಲಾಂದ್ರೆ ಅದನ್ನ ಪ್ಯಾಕ್ ಮಾಡೋಕ್ಕೂ ಅವ್ರಿಗೆ ಸರಿಯಾಗಿ ಬರಲ್ಲ. ಅದಕ್ಕೆ ಈ ಕ್ವಾಲಿಟಿ ಸರಿ ಇಲ್ಲ ಅಂತಂದ್ರೆ ಅವರು ಬೈತಾರೆ. ಆರ್ಡ್ರ್ ಉಪ್ಪಿನಕಾಯಿ ಸರಿಯಾಗಿ ಮಾಡ್ಕೊಡಕ್ಕಾಗಲ್ಲ ನಮ್ಮ, ಸರಿಯಾಗಿ ತೂಕ ಮಾಡಿ ಪ್ಯಾಕ್ ಮಾಡೋಕ್ಕಾಗಲ್ವಾ ಅಂತನ ಬೈಸ್ಕೋಬೇಕಾಗುತ್ತೆ. ಆಮೇಲೆ ದುಡ್ಡು ಕಡಿಮೆ ಮಾಡ್ತಾರೆ. ಉಪ್ಪಿನಕಾಯಿ ಏನಾದರೂ ಸರಿಯಾಗಿ ನಾವು ಪ್ಯಾಕ್ ಮಾಡಲಿಲ್ಲ ಅಂದರೆ, ಇಲ್ಲ ಚೆನ್ನಾಗಿರಲಿಲ್ಲ ಅಂತಂದರೆ ಆರ್ಡ್ರ್ ಕೊಡೋದು ಕೈ ತಪ್ಪೋಗೋ ಸಾಧ್ಯತೆನೂ ಇದು ಇರುತ್ತೆ. ಹೌದಾ ಸುಜಿ? ಅಲ್ಲ, ಮತ್ತೆ ನೀನು ಚಿಕ್ಕಮ್ಮನ ಕಲಿಸ್ಬೇಕಾನೆ ಇಷ್ಟೊತ್ತಿಗೆ ಹೆಂಗೆ ಮಾಡೋದು ಏನು ಎತ್ತ ಅಂತ ಹೇಳ್ಕೊಟ್ಟು ಇಷ್ಟು ದಿನ ಮಾಡ್ತಾ ಇದೆಯಾ? ಇಷ್ಟು ದಿನ ಮನೆ ನೋಡ್ಕೊಳ್ಳೋರಿರ್ಲಿಲ್ಲ, ಅಲ್ಲೇ ಮನೆ ತಾಗೆ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಬಿಡು ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ಸೀತಾ ಇದ್ಲಲ್ವಾ, ನಾನು ಸೀತಾ ಮಾಡ್ಕೊಂತಿದ್ವಿ. ಏನಾದರೂ ಸಹಾಯ ಬೇಕು ಅಂದರೆ ಅಜ್ಜಿ ಬರೋರು. ಅಜ್ಜಿನೂ ಎಲ್ಲ ಊರಿಗೆ ಹೋಗ್ಯವ್ರೆ, ಅವರ ಮಗನೂರಿಗೆ ಬಂದಿಲ್ಲ ಅವರು. ಹೀಗೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಹೌದಾ, ಮತ್ತೆ ನಮ್ಮ ಮಲ್ಲಿನೂ ಚೆನ್ನಾಗಿ ಮಾಡ್ತಾಳೆ ಉಪ್ಪಿನಕಾಯಿನ. ಅವಳಿಗೂ ಒಂದಿಷ್ಟು ಓದಕ್ಕೆ ಬರೆಯೋಕ್ಕೆಲ್ಲನ ಬರುತ್ತೆ, ಅವಳೆಲ್ಲನ ಪ್ಯಾಕ್ ಮಾಡ್ತಾಳೆ. ಬೇಕಂದ್ರೆ ಅವಳು ಕಳಿಸ್ಲಾ? ಮಲ್ಲಿ ಅದಕ್ಕೆ ಇದೆಲ್ಲ ಬರುತ್ತಾಳ. ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತಾಳೆ ಅವಳು. ಅವಳಿಗೂ ಒಂದಿಷ್ಟು ಓದಕ್ಕೆ ಬರೆಯೋಕ್ಕೆ ಬರುತ್ತೆ. ಬೇಕು ಅಂದರೆ ಸೂಜಿ ಮಲ್ಲಿ ಸಹಾಯದಿಂದ ಮಾಡ್ಬೋದು ಉಪ್ಪಿನಕಾಯಿನ, ಏನು ಹೇಳಿದ್ರು ಮಾಡ್ತಾಳೆ. ಅಯ್ಯೋ, ಸುಮ್ಮನೆ ಇರೋಣ, ಪಾಪನ್ ಬಿಟ್ಟು ಮಲ್ಲಿ ಅಕ್ಕ ಬರೋಕ್ಕಾಗುತ್ತೆ ಇಲ್ಲಿಗೆ? ಸುಮ್ಮನೆ ಇರಿ, ಇದು ಆಗದೆ ಇರೋ ಮಾತು. ಬಿಡಿ, ನಾನು ಹೆಂಗೋ ಮಾಡ್ತೀನಿ. ಅದು ಅಲ್ಲದೆ ಕಾಳತ್ತೆ ಸುಮ್ಮನೆ ಇರುತ್ತಾ? ಮಲ್ಲಿ ಅಕ್ಕ ಏನಾದ್ರೂ ಇಲ್ಲಿ ಉಪ್ಪಿನಕಾಯಿ ಮಾಡಕ್ಕೆ ಬಂದರೆ ಹೇಳಿ. ಅದು ಅಲ್ಲದೆ ಮಲ್ಲಿ ಅತ್ತಿಗೆಗೆ ಮನೆಯಲ್ಲೇ ತುಂಬ ಕೆಲಸ ಇರುತ್ತೆ. ಯಾಕಂದ್ರೆ ಇವಾಗ ಬೇರೆ ಗುಲಾಬಿ ಅಕ್ಕ ಬೇರೆ ಕೆಲಸಕ್ಕೆ ಬರಲ್ಲ, ಹೆರಿಗೆ ಆಗೈತೆ ಅವರಿಗೆ.
ಹಂಗಾಗಿ ಮನೆ ಕೆಲಸನೇ ತುಂಬ ಇರುತ್ತೆ ಅಂಥದ್ರಲ್ಲಿ ಅವ್ರು ಇಲ್ಲಿಗೆ ಎಲ್ಲಿ ಬರೋಕ್ಕಾಗುತ್ತೆ ಪಾಪನ ನೋಡಿಕೊಂಡು ಹಾಂ. ಹೌದು ಮಾವ, ಮನೇಲೆ ತುಂಬಾ ಕೆಲಸ ಇರುತ್ತೆ, ಪಾಪು ನೋಡ್ಕೋಬೇಕು. ಅದೆಲ್ಲ ಸಾಧ್ಯ ಆಗದೆ ಇರೋ ಮಾತು ಬಿಡು. ಅಯ್ಯೋ ಯಾಕೆ ಸಾಧ್ಯ ಆಗಲ್ಲ ಮಲ್ಲಿ, ಮಾಡ್ತಾಳೆ ಇರು, ನಾನು ಹೋಗಿ ಕಳಿಸ್ತೀನಿ, ನೀವೇ ಅವಳ ಹತ್ರ ಅವಳನ್ನ ಕೇಳಿ ಅದೇನು ಮಾಡಬೇಕೋ ಮಾಡಿಸ್ಕೊಳ್ಳಿರಂತೆ. ಅಣ್ಣ ಹೋಗಿ ಬಿಟ್ರಲ್ಲ ಸೂಜಿ. ಹೋಗ್ಲಿ ಬಿಡಿ, ಮಲ್ಲಿ ಅಕ್ಕಗೆ ಮನೆಗೆ ತುಂಬಾ ಕೆಲಸ ಇರುತ್ತೆ ಅಂತದ್ರಾಗ ಅವ್ರೆಲ್ಲಿ ಬರ್ತಾರೆ. ಅದು ಅಲ್ಲದೆ ಪಾಪು ಇನ್ನು ಚಿಕ್ಕವನು, ಅವನು ನೋಡ್ಕೋಬೇಕು. ಅವನ್ನೆಲ್ಲ ನೋಡ್ಕೊಳ್ಳೋದು ಬಿಟ್ಟು ಇಲ್ಲಿಗೆ ಬಂದು ಉಪ್ಪಿನಕಾಯಿ ಮಾಡಕ್ ಬರ್ತಾರ? ಅದು ಅಲ್ಲದೆ ಕಾಳತ್ತೆ ಕಳ್ಸಕ್ಕಾಗುತ್ತಾ? ಕಳಿಸ್ತಾರ ಅವರು? ಅದೆಲ್ಲ ಸಾಧ್ಯ ಆಗಲ್ಲ. ಬನ್ರಿ, ಹೆಂಗೂ ನೀವೇ ಬಂದಿದ್ದೀರಾ, ಪ್ಯಾಕ್ ಮಾಡಕ್ಕಾದ್ರೂ ಸಹಾಯ ಆಗುತ್ತೆ ನನಗೆ. ಬರೀ. ಸರಿ ಆಯ್ತು ನಡಿ ಸೂಜಿ, ನಾನು ಅಂಗಡಿ ಬೀಗ ಹಾಕೊಂಬಂದಿದ್ದೀನಿ, ನಾವು ಮಾಡೋಣ. ನಡಿಯಪ್ಪ ಚಿನ್ನು, ನಿನ್ನ ಅಜ್ಜಿ ಮಂತಕ್ ಬಿಟ್ಟು ನಾನು ಬಂದು ಸ್ವಲ್ಪ ಕೆಲಸ ಐತೆ ಮಾಡ್ಕೋಬೇಕು. ಅಲ್ಲಿ ಅಜ್ಜಿ ಐತೆ. ಅಜ್ಜಿ ಇವತ್ತು ಕೂಲಿ ಹೋಗಿಲ್ವಂತ ಎಲ್ಲೂನು. ಅಲ್ಲಿಗೆ ಬಿಟ್ಟು ಬರ್ತೀನಿ ಅಜ್ಜಿ ತಾಗೆ, ಮತ್ತೆ ಆಟ ಆಡ್ಕೊಂಡು ಇರುವಂಗ. ಮಲ್ಲಿ ಏನು ಮಾಡ್ತಾ ಇದೀಯಾ? ಏನೂ ಇಲ್ಲ, ಇವನ್ಗೆ ಒಂದ್ ಸ್ವಲ್ಪ ಸರಿ ತಿನ್ನಿಸ್ದೆ. ಇವನ್ನ ಕರ್ಕೊಂಡೋಗಿ ಅಮ್ಮನ ಮಂತಕ್ ಬಿಟ್ಟು ಬರ್ತೀನಿ. ಒಂದಿಷ್ಟು ಪಾತ್ರೆ ಇದಾವೆ, ಎಲ್ಲ ತೊಳೆದಿಕ್ಬೇಕು, ಅದಕ್ಕೆ. ಇನ್ನೂ ಪಾತ್ರೆ ತೊಳೆದಿಲ್ವಾ? ಎಲ್ಲ ಆಗೈತೆ, ಇನ್ನೊಂದು 2 ಇದಾವೆ. ಹಂಗೆ ಒಂದ್ ಸ್ವಲ್ಪ ಅಡಿಗೆ ಮನೆ ಎಲ್ಲನ ಒರ್ಸೋಣ ಅಂತ, ಎಲ್ಲ ಗಲೀಜಾಗೈತೆ. ಹೌದಾ? ಅಲ್ಲ ಮಲ್ಲಿ, ನಿನಗೆ ಉಪ್ಪಿನಕಾಯಿ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಲ್ವಾ? ಮಾಡ್ತೀನಲ್ಲ, ನಮ್ಮ ಮನೆಗೆ ನಾನೇ ತಾನೇ ಉಪ್ಪಿನಕಾಯಿ ಹಾಕೋದು. ಅಲ್ಲ ಈಗ ಸೂಜಿ ಏನೋ ಜಾಸ್ತಿ ಆರ್ಡ್ರ್ ಐತಂತೆ, ಇನ್ನೊಂದು ವಾರದಲ್ಲಿ ಅವರು ಉಪ್ಪಿನಕಾಯಿ ತೊಗೊಂಡೋಗೋಕ್ಕೆ ಬರ್ತಾರಂತೆ, ಕೊಡ್ಬೇಕಂತ ಅವ್ರಿಗೆ. ಆದರೆ ಇವಾಗ ಸೀತಾ ಏನು ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದಾರಂತೆ. ಅವ್ರ ಅತ್ತೇನು ಹೋಗ್ಬೇಡ ಅಂತನ ತಡೆದೇ ಇದ್ದಾರಂತೆ. ಅದಕ್ಕೆ ಸೂಜಿಗೆ ಇವಾಗ ಉಪ್ಪಿನಕಾಯಿ ಮಾಡೋಕ್ಕೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಕಾಂತನೂ ಸೂಜಿನೂ ಅಲ್ಲಿ ಮಾತಾಡ್ಕೊಂತಿದ್ರು. ಅದಕ್ಕೆ ನೀನು ಹೋಗಿ ಅವಳಿಗೊಂದು ಸ್ವಲ್ಪ ಸಹಾಯ ಮಾಡ್ತೀಯಾ? ಹೌದಾ? ಅಲ್ಲ ರೀ, ನಾನು ಮನೆ ಕೆಲಸ, ಪಾಪು ಬೇರೆ ಇದ್ದಾನೆ, ಆಮೇಲೆ ಅತ್ತೆಗೆ ಗೊತ್ತಾದ್ರೆ? ಏನು ಗೊತ್ತಾಗಲ್ಲ ಬಿಡು ಮಲ್ಲಿ, ಹಂಗೆ ಗೊತ್ತಾದರೆ ನಾನೆಲ್ಲ ಹೇಳ್ತೀನಿ. ಹಾಂ ಹೌದಾ? ಸರಿ, ಹಂಗಾದ್ರೆ ಹೋಗ್ತೀನಿ. ಪಾಪುನ ನಾನೇ ಕರ್ಕೊಂಡೋಗಿ ನಮ್ಮಮ್ಮನ ಮನೆ ಹತ್ರ ಬಿಟ್ಟು ಬರ್ತೀನಿ ಬಿಡಿ. ನಮ್ಮಮ್ಮ ಮಂತಾಗೆ ಐತಂತ ಇವತ್ತು, ಎಲ್ಲೂ ಹೋಗಿಲ್ವಂತೆ. ಅಯ್ಯೋ ನಾನಿಲ್ವಾ, ನಾನೆಲ್ಲ ಕರ್ಕೊಂಡು ಹೋಗ್ತೀನಿ ಅವನ್ನ. ಕೊಡಿಲಿ, ಬಾರೋ ಮಗನೇ ಬಾ ಹೋಗೋಣ. ಹಂಗೆ ಅಂಗಡಿಲಿ ಆತನ ಕೊಡಿಸ್ತೀನಿ, ತಿನ್ಕೊಂಡು ಅಜ್ಜಿ ಹತ್ರ ಆಟ ಆಡ್ಕೊಂಡಿರುವಂತೆ. ರೀ, ಪಾಪುನ ಕರ್ಕೊಂಡೋಗಿ ಅಮ್ಮಯ್ಯಲ್ಲಿರುತ್ತೆ, ಅಮ್ಮನ ಕೈಗೆ ಕೊಟ್ಟು ಬರ್ರಿ. ನೀವು ಏನಾದ್ರು ಕೆಲಸ ಇದ್ರೆ ಮಾಡ್ಕೊಳ್ಳಿ. ಸರಿ ಮಲ್ಲಿ, ಆಯಿತು. ನೀನು ಹೋಗಿ ಸೂಜಿಗೆ ಸಹಾಯ ಮಾಡು. ಇದೇನಪ್ಪ ಇದು ಹಿಂಗಾಯ್ತು? ಅತ್ತೆ ಏನಾದರೂ ಬಂದು ಮಲ್ಲಿ ಎಲ್ಲೋದ್ಲು ಅಂತಂದರೆ ಏನು ಹೇಳೋದು? ನನಗೇನು ಇವರೇ ಏನಾದರೂ ಹೇಳಿ ಸುಮ್ಮನಿರಿಸ್ತಾರೆ ಬಿಡು. ಸರಿ, ನಾನು ಹೋಗೋಣ, ಹೋಗಿ ಏನು ಸ್ವಲ್ಪ ಮಾಡಿಕೊಟ್ಟು ಬರೋಣ. ನಾನು ಒಂದು 2 ದಿವಸ ಹೋಗಿ ಕುತ್ಕೊಂಡು ನೋಡಿದ್ದೆ ಏನೇನು ಹಾಕ್ತಾರೆ, ಹೆಂಗೆ ಹಾಕ್ತಾರೆ ಅಂತನ. ಅದಕ್ಕೆ ಸೂಜಿಯಲ್ಲೋ ಮಲ್ಲಿ ಅಕ್ಕನ ಕಳಿಸು ಅಂತ ಕೇಳ್ಕೊಂಡಿರ್ಬೇಕೇನು. ಇರಲಿ ಬಿಡು. ಪಾಪ ಸೀತಾನೆ ಹಾಕಬೇಡ ಅಂತ ಅಕ್ಕಯ್ಯ. ಇಷ್ಟು ದಿನ ಗನವಾದಂಗೆ ಮಾಡ್ಕೊಂಡು ಹೋಗೋಳಲ್ಲ, ಈಗ ಯಾಕೆ ಕಿದ್ಕಿದ್ದಂಗೆನೆ ಏನೋಪ್ಪ. ನೋಡೋಣ, ಸೂಜಿ ಹತ್ರ ಹೋಗಿ ಆಮೇಲೆಲ್ಲ ತಿಳ್ಕೊಂಬೋಣ. ಅತ್ತೆ ಅತ್ತೆ ಅಳಿಯಂದ್ರೆ ಬಂದ್ರಾ? ಮಲ್ಲಿಯಲ್ಲಿ ಇವನ್ನ ನೀವು ಎತ್ಕೊ ಬಂದಿದ್ದೀರಾ? ಬಾರೋ ಬಾರೋ. ಏನಿಲ್ಲ ಅತ್ತೆ, ನೀವೇನು ಅಂದ್ಕೊಂಬ್ಲಿಲ್ಲ ಅಂದರೆ ಇವತ್ತು ಸಾಯಂಕಾಲ ತನಕ ಇವನ್ನ ನೀವೇ ನೋಡ್ಕೊಂತೀರಾ? ನಾನಾ ನೋಡ್ಕೊಂತೀನಿ, ಆದರೆ ಇವ್ರ ಅಮ್ಮಯ್ಯಲ್ಲಿ ಎಲ್ಲಿ ಹೋದ್ಲವಳು? ಮನೆಗಿಲ್ವಾ? ಅಲ್ಲ ಅತ್ತೆ, ಅದು ಹಂಗಲ್ಲ. ಸೂಜಿಗೆ ಸೀತಾ ಏನೋ ಉಪ್ಪಿನಕಾಯಿ ಮಾಡೋಕ್ಕೆ ಬರಲ್ಲ ಅಂತ ಕೈ ಕೊಟ್ಟಿದ್ದಾಳೆ. ಈಗ ಉಪ್ಪಿನಕಾಯಿ ಆರ್ಡ್ರ್ ಬೇರೆ ಜಾಸ್ತಿ ಐತಂತೆ, ಇನ್ನೊಂದು 6ಕ್ಕೆ ಎಲ್ಲ ಮುಗಿಸ್ಕೊಡ್ಬೇಕಂತೆ ಅವ್ರಿಗೆ. ಅದಕ್ಕೇನೆ ಮಲ್ಲಿ ಹೆಂಗೊಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋದು ಚೆನ್ನಾಗಿ ಕಲ್ತಿದ್ದಾಳಲ್ವಾ. ಅದು ಅಲ್ಲದೆ ಅವಾಗವಾಗ ಸೂಜಿಯರ ಉಪ್ಪಿನಕಾಯಿ ಶೆಡ್ ಹತ್ರ ಹೋಗಿ ಹೆಂಗೆ ಮಾಡ್ತಾರೆ ಏನು ಎತ್ತ ಅಂತ ಸ್ವಲ್ಪ ಎಲ್ಲನ ತಿಳ್ಕೊಂಡಿದ್ಲು. ಅದಕ್ಕೆ ಅವಳಾದರೆ ಸೂಜಿಗೆ ಸಹಾಯ ಮಾಡ್ತಾಳೆ ಅಂತ ಅಲ್ಲಿ ಕಳಿಸ್ದೆ. ಇವನ್ನ ನೋಡ್ಕೊಂಬರು ಯಾರೂ ಇಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಬಿಟ್ಟೋಗೋಣ ಅಂತ ಬಂದೆ. ಮಲ್ಲಿನೇ ಹೇಳಿದ್ಲು, ನಮ್ಮ ಎಲ್ಲೂ ಕೂಲಿ ಹೋಗಿಲ್ಲ, ಇವತ್ತು ಅಲ್ಲೇ ಕರ್ಕೊಂಡೋಗಿ ಬಿಡಿ ಅಂತ ನನ್ನ ಕೈಗೆ ಕೊಟ್ಲು, ಅದಕ್ಕೆ ಕರ್ಕೊಂಬಂದೆ. ಹೌದಾ? ಅಯ್ಯೋ, ನೋಡ್ಕೊಂತೀನಿ ಬಿಡಿ ಹೇಳಿ ಅಂದರೆ. ಇವನು ನನ್ನ ಮೊಮ್ಮಗ ಅಲ್ವಾ? ನೀವು ಅದಕ್ಕೆ ಏನು ಕೇಳ್ಕೋಬೇಕಾ? ಕೊಡಿ. ಸರಿ ಅತ್ತೆ ಆಯಿತು. ಅವ್ನಿಗೇನಾದರೂ ಬೇಕು ಅಂದರೆ ಇರು, ದುಡ್ಡು ಕೊಡ್ತೀನಿ, ತಗೊಂಬಂದು ಕೊಡಿ. ಅಯ್ಯೋ ಅಳಿ ಅಂದರೆ ದುಡ್ಡು ಬೇಡ, ಏನು ಬೇಡ, ಸುಮ್ಮನೆ ಇರ್ರಿ. ಯಾಕೆ ದೇವರು ನಮಗೇನೇನು ನನ್ನ ಮೊಮ್ಮಗುಗೆ ತಿಂಡಿ ಕೊಡಿಸೋವಷ್ಟು ಶಕ್ತಿ ಕೊಟ್ಟಿಲ್ಲ ಅಂತ ಅನ್ಕೊಂಡ್ರಾ? ನಾವು ಕೂಲಿ ಮಾಡೋರೇ ಆಗ್ಬೋದು, ಆದರೆ ಜೀವನ ಮಾಡೋಕ್ಕೆ ಏನೂ ತೊಂದರೆ ಇಲ್ದಂಗೆ ದುಡಿತಾ ಇದ್ದೀವಿ. ಏನು ಬೇಡ ಬಿಡಿ. ಅಯ್ಯೋ ಅತ್ತೆ, ನಾನು ಆ ಥರ ಹೇಳಿಲ್ಲ, ದಯವಿಟ್ಟು ತಪ್ಪು ತಿಳ್ಕೊಂಬಕ್ಕೆ ಹೋಗಬೇಡಿ. ಅಲ್ಲ ನಿಮ್ಮ ಹತ್ರ ಈಗ ಕೊಡ್ಸೋಕ್ಕೆ ಇಲ್ಲ ಅಂತ ಅಲ್ಲ, ಈಗ ಸದ್ಯಕ್ಕೆ ಇಲ್ವೋ ಏನೋ ಅಂತ ಅಷ್ಟೇ ಹೇಳಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅತ್ತೆ. ಇಲ್ಲ ಬಿಡಪ್ಪ, ನಾನು ಯಾಕೆ ತಪ್ಪು ತಿಳ್ಕೊಂಬ್ಲಿ ಹೇಳು? ನಿನ್ನಂತ ಅಂದಮೇಲೆ ನಾವೇನು ತಪ್ಪು ತಿಳ್ಕೊಂಬಿಲ್ಲ, ನಾನೆಲ್ಲ ಕೊಡಿಸ್ತೀನಿ, ನೀನೇನು ಚಿಂತೆ ಮಾಡಬೇಡ. ಹೋಗು ಆರಾಮಾಗಿ ನಿನ್ನ ಕೆಲಸ ಮಾಡ್ಕೊ ಹೋಗು. ಸರಿ ಅತ್ತೆ ಆಯಿತು, ಬರ್ತೀನಿ.
ಹೆಂಗೋ ನನಗೂ ಇವತ್ತು ಕೆಲಸ ಇರಲಿಲ್ಲ ಮಂತ ಕುತ್ಕೊಂಡು ಏನು ಮಾಡೋದಪ್ಪ ಬೇಜಾರು ಅಂದ್ಕೊಂಡಿದ್ದೆ. ಹೆಂಗೋ ಇವನೊಬ್ಬ ಬಂದ ಇವನ್ನ ಯಾರ ಮಂತಕ್ಕಾದ್ರೂ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊ ಬರೋಣ. ಗುಂಡಜ್ಜಿರ್ ಮಂತಕ್ಕೆ ಒಂದು ಸ್ವಲ್ಪ ಹೊತ್ತು, ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಹೊತ್ತು ಹೋಗಿ ಬರೋಣ. ಅಷ್ಟೊತ್ತಿಗೆ ಟೈಮ್ ಹೋಗುತ್ತೆ. ಬಾರ ಗುಂಡ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.